ಹಲೋ ಸ್ನೇಹಿತರೆ, ಮುರಾರ್ಜಿ PU ಕಾಲೇಜ್ ಪ್ರೌಢಶಾಲಾ HSTRಗೆ ಸಂಬಂಧಿಸಿದಂತೆ ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಿಸಿದ ಮುಂದುವರೆದ ಭಾಗವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ರಶ್ನೋತ್ತರಗಳನ್ನು ಬಿಡಿಸ್ಕೊಳ್ತಾ ಹೋಗ್ತೇನೆ. ಸೊ ನೋಡಿ, 51ನೇ ಪ್ರಶ್ನೆ, ಸಂರಕ್ಷಿತ ಹಸ್ತಪ್ರತಿಗಳನ್ನು ಗುರುತಿಸಿ. ಅದರಲ್ಲಿ ಉತ್ತರ ಬಂದು ಧವಲ, ಜಯಧವಲ, ಮಹಾಧವಲ, ಕೊಡೇಕಲ್ಲ ಬಸವಣ್ಣನವರ ವಚನಗಳು. 52ನೇ ಪ್ರಶ್ನೆ, ವಾಮನನ ಪ್ರಕಾರ 2 ವಾಕ್ಯ ದೋಷಗಳು ಯಾವುವು? ಭಿನ್ನವೃತ್ತ, ಯತಿಭ್ರಷ್ಟ. ನೆಕ್ಸ್ಟು, ಸಂಕೇತ ವಿಜ್ಞಾನದಲ್ಲಿ ಅಧ್ಯಯನ ಕ್ರಮದ 2 ವಿಧಾನಗಳು. ಫಲ ನಿರೂಪಣಾತ್ಮಕ ಹಂತ, ರಚನಾತ್ಮಕ ಹಂತ. ನೆಕ್ಸ್ಟು, ರೂಪನಿಷ್ಠ ವಿಮರ್ಶೆಯ ಪ್ರಮುಖವಾದ ಅಂಶಗಳನ್ನು ಗುರುತಿಸಿ. ಸಾಹಿತ್ಯ ಕೃತಿಗಳು, ಸ್ವಾಯತ್ತ ರಚನೆಗಳು, ಸಾಹಿತ್ಯ ಭಾಷೆ ಇತರೆಲ್ಲ ವಿಧದ ಭಾಷೆಗಿಂತ ಭಿನ್ನವಾಗಿರುತ್ತದೆ. ನೆಕ್ಸ್ಟು, ತೌಲನಿಕ ಸಾಹಿತ್ಯಕ್ಕೆ ಇವುಗಳ ಜೊತೆಗೆ ನಂಟಿದೆ. ರಾಷ್ಟ್ರದ ಪರಿಕಲ್ಪನೆ, ರಾಜಕೀಯ ಅನನ್ಯತೆ. 56ನೇ ಪ್ರಶ್ನೆ, ಚರಿತೆ ಪುರಾಣ ಪ್ರಕಾರದಲ್ಲಿ 2 ಕೃತಿಗಳನ್ನು ಪ್ರತ್ಯೇಕ ಬರೆಯದ ಜೈನ ಕವಿಗಳನ್ನು ಗುರುತಿಸಿ. ಜನ್ನ, ಚಾವುಂಡರಾಯ. ಈ ಕೆಳಗಿನವುಗಳಲ್ಲಿ ಸಾಂಗತ್ಯ ಕೃತಿಗಳನ್ನು ಗುರುತಿಸಿ. ಮೋಹನ ತರಂಗಿಣಿ, ಸೊಬಗಿನ ಸೋನೆ. ನೆಕ್ಸ್ಟು 58ನೇ ಪ್ರಶ್ನೆ, ಕನ್ನಡ ದಲಿತ ಮತ್ತು ಬಂಡಾಯ ಸಾಹಿತ್ಯದ ಮೇಲೆ ಮಹತ್ವದ ಪ್ರಭಾವ ಬೀರಿದ ಸಿದ್ಧಾಂತಗಳನ್ನು ಗುರುತಿಸಿ. ಮಾರ್ಕ್ಸ್ವಾದ ಮತ್ತು ಸಮಾಜವಾದ. ಸಣ್ಣ ಕಥೆ ಮತ್ತು ಅವುಗಳ ಪಾತ್ರಗಳನ್ನು ಗುರುತಿಸಿ. 4 ಗುಣಭೂಮಿ, ಕಳಿಂಗಯ್ಯ, ಬೆಡ್ ನಂಬರ್ 7 ಮತ್ತು ವಿಶ್ವನಾಥ. ನೋಡಿ, ಇವು ಪೂರ್ವದ ಹಳೆಗನ್ನಡದ ಲಕ್ಷಣಗಳು. ಉಳ್ ದ್ವಿತೀಯ ವಿಭಕ್ತಿ ಪ್ರತ್ಯಯ ದೀರ್ಘರೂಪ. ಹೆರಾಲ್ಡ್ ಎಂ ಜಾನ್ಸನ್ನು ಸ್ಖಾಲಿತ್ಯದ ಕಾರಣಗಳನ್ನು ಈ ರೀತಿ ವರ್ಗೀಕರಣ ಮಾಡಿದ್ದಾನೆ. ಅನಿವಾರ್ಯವಾಗಿ ಮಾಡುವ ವ್ಯತ್ಯಾಸಗಳು, ಆಕಸ್ಮಿಕ ವ್ಯತ್ಯಾಸಗಳು. ನೆಕ್ಸ್ಟು 62ನೇ ಪ್ರಶ್ನೆ, ಆಜೀವಕರ ತತ್ವಗಳನ್ನು ಈ ತಮಿಳು ಮಹಾಕಾವ್ಯಗಳಲ್ಲಿ ನಿರೂಪಿಸಲಾಗಿದೆ. ಶಿಲಪದಿಕಾರಂ ಮತ್ತು ಮಣಿ ಮೇಖಲಾಯ್. ನೆಕ್ಸ್ಟು 63ನೇ ಪ್ರಶ್ನೆ, ಜೀಶಂ ಪರಮಶಿವಯ್ಯ ಅವರು ಸಂಗ್ರಹಿಸಿದ ಕೃತಿಗಳು. ಜನಪದ ಖಂಡಕಾವ್ಯಗಳು, ಕನ್ನಡ ಜನಪದ ಕಥೆಗಳು. ನೆಕ್ಸ್ಟು, GH ನಾಯಕ ಅವರ ಕೃತಿಗಳನ್ನು ಗುರುತಿಸಿ. ಸಮಕಾಲೀನ ಮತ್ತು ನಿಜದನಿ. 65ನೇ ಪ್ರಶ್ನೆ, ಆನಂದ ಮಠ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು? B ವೆಂಕಟಾಚಾರ್ಯ, K ವೆಂಕಟೇಶಯ್ಯ. ನೆಕ್ಸ್ಟ್ 66ನೇ ಪ್ರಶ್ನೆ, ಹೊಂದಿಸಿ ಬರೆದಿದೆ. ಆಲ್ರೆಡಿ ಆನ್ಸರ್ಗಳಿವು. ಯಶೋಧರ ಚರಿತ್ರೆ ಜನ್ನನ ಕೃತಿಯಾಗಿದೆ. ಸಮಯ ಪರೀಕ್ಷೆ ಬ್ರಹ್ಮಶಿವನ ಕೃತಿಯಾಗಿದೆ. ಶಾಂತಿ ಪುರಾಣವು ಪೊನ್ನನ ಕೃತಿಯಾಗಿದೆ. ಲೋಕೋಪಕಾರ ಚಾವುಂಡರಾಯನ ಕೃತಿಯಾಗಿದೆ. ನೆಕ್ಸ್ಟ್ ಇನ್ನೊಂದು ಹಾಗೆ ಹೊಂದಿಸಿ ಬರೆಯುವ ಪಟ್ಟಿ ಇದೆ ನೋಡಿ. ಅದು ಅಕ್ಕ ಮಹಾದೇವಿ ಭಕ್ತಿ ಎಂಬುದು ತೋರುಂಬ ಲಾಭ. ಬಸವಣ್ಣನವರು ಕಾಯಕವೇ ಕೈಲಾಸ. ಅಲ್ಲಮ್ಮ ಪ್ರಭುಗಳು ಏರಿಲ್ಲದ ಗಾಯ. ಆಯ್ದಕ್ಕಿ ಲಕ್ಕಮ್ಮ ದೇಹವೇ ದೇಗುಲ. ನೆಕ್ಸ್ಟ್ 69ನೇ ಪ್ರಶ್ನೆ, ಇದು ಹೊಂದಿಸಿ ಬರೀರಿ. ಆರಿಫ್ರಾಜರವರ ಕೃತಿ ಯಾವುದು ಅಂತ ಹೇಳಿದ್ರೆ ಜಂಗಮ ಫಕೀರನ ಜೋಳಿಗೆ. ಪ್ರತಿಭಾನಂದ ಕುಮಾರ್ ಅವರ ಮುದುಕಿಯರಿಗದು ಕಾಲವಲ್ಲ. ನೆಕ್ಸ್ಟು ಸವಿತಾ ನಾಗಭೂಷಣರವರ ಮೆರವಣಿಗೆ. ಸಿದ್ಧಲಿಂಗಯ್ಯನವರ ಜಾತ್ರೆಯಲ್ಲಿ ಶಿವ. ಸೊ ಇವು ಹೊಂದಿಸಿ ಬರೆದೆ. ಮತ್ತು ಇನ್ನೊಂದು ಪ್ರಶ್ನೆ, 69ನೇ ಪ್ರಶ್ನೆ, ಕುರುವಯ್ಯ ಮತ್ತು ಅಂಕುಶದೊಡ್ಡಿ ಜಂಬಣ್ಣ ಅಮರಕಾಂತರವರ ಕೃತಿ. ಮಾಪುರ ತಾಯಿ ಮಕ್ಕಳು ಗೀತಾ ನಾಗಭೂಷಣ ಅವರ ಕೃತಿ. ನೆಕ್ಸ್ಟು ಖಾನಾವಳಿಯ ನೀಲ ಬಸವರಾಜ ಕಟ್ಟಿಮನೆಯವರ ಕೃತಿ. ಮಾಧವಿ ಅಂತಕ್ಕಂಥದ್ದು ಅನುಪಮ ನಿರಂಜನರವರ ಕೃತಿ. ನೆಕ್ಸ್ಟು 70ನೇ ಪ್ರಶ್ನೆ, ಈ ಕೆಳಗಿನ ಕವಿಗಳನ್ನು ಕಾಲಾನುಕ್ರಮದಲ್ಲಿ ಬರೆದಿದೆ ಆಲ್ರೆಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಗೋವಿಂದ ಪೈ ಮೊದಲೇದಾಗಿ ಬರ್ತಾರೆ. ಅವರಾದ ತಕ್ಷಣ ನೋಡಿರಿ, ಇವನ್ನ ವೆರಿವೇಷನ್ನ ಕೊಡ್ತಾರೆ. ಲಾಸ್ಟಿಗೆ ಬರೋರನ್ನ ಫಸ್ಟಿಗೆ ಕೊಡ್ತಾರೆ, ಫಸ್ಟಿಗೆ ಬರೋರನ್ನ ಲಾಕೊನೆಗೆ ಕೊಡ್ತಾರೆ. ನಾನು ಆಲ್ರೆಡಿ ಹೊಂದಿಸಿ ಬರೆದಿದ್ದೇನೆ. ವಿ ಸೀತಾರಾಮಯ್ಯವರು. ನೆಕ್ಸ್ಟ್ ಕುವೆಂಪು. ನೆಕ್ಸ್ಟ್ ಪೂತಿ ನರಸಿಂಹಾಚಾರ್, KS ನಿಸಾರ್ ಅಹಮದ್. ನೆಕ್ಸ್ಟ್ 71ನೇ ಪ್ರಶ್ನೆ, ಇವರು ಪ್ರೌಢದೇವರಾಯನ
ಆಶ್ರಿತ ಕವಿಗಳು ಗುರುಬಸವ ಮತ್ತು ಚಂದ್ರಕವಿ. 72ನೇ ಪ್ರಶ್ನೆ, ಇವು ಚೆನ್ನಣ್ಣ ವಾಲಿಕಾರರ 2 ನಾಟಕಗಳು. ಟೊಂಕದ ಕೆಳಗಿನ ಜನ, ಜೋಗತಿ. ಕರ್ನಾಟಕ ಕಾವ್ಯಮಾಲೆ ಸಂಗ್ರಹ ಇವರ ಸಂಕಲನ ಫರ್ಡಿನೆಂಡ್ ಕಿಟಲ್. ನೆಕ್ಸ್ಟು, ತಪ್ಪಂ ಬರೆದವ ಕಡು ಜಡನಾಪಾತಂ ಬರೆದನೆಂದು ಬೈಯಲ್ ಬೇಡಿಂ ಎಂದವರು ಲಿಪಿಕಾರ. ಆನ್ಸರು ಅನ್ನೋದಕ್ಕೆ ಲಿಪಿಕಾರ. ಇವು ಪಂಪನ ಸಾಲುಗಳು. ಕಡುವೆಟ್ಟಿನ ಕುಡುವನ ಕುಡೆ ಪಡೆವೆನ ಪೆಂಪೆಂ ನೆಗಳ್ತೆ ವೆಡಗೋಂ ಕುರುಪತಿಗಿಲ್ಲ ದೈವಬಲಂ. ಇದು ಪಂಪನ ಸಾಲು ಆಗಿರುತ್ತೆ. 76ನೇ ನೋಡಿ, ಹಳೆಗನ್ನಡದ ಪದ್ಯವನ್ನು ಯಾವುದಾದ್ರೂ ಒಂದು ಸಾಲು ಕೊಟ್ಬಿಟ್ಟು ಇದು ಯಾವ ಕವಿ ರಚನೆ ಮಾಡಿದ್ದ ಅಂತಂತೇಳಿ ಕೇಳ್ತಾರೆ. ಇಲ್ಲಾಂದರೆ ಕವಿ ಹೆಸರನ್ನು ಕೊಟ್ಟು ಅವರು ಬರೆದಿರ್ತಕ್ಕಂಥ ಸಾಲನ್ನಾದರೂ ಕೇಳ್ತಾರೆ. ಸ್ವಲ್ಪ ನೋಡ್ಕೊಳ್ಬೇಕು. ಕಾಮಿಡಿ ಆಫ್ ಎರರ್ಸ್ ಶೇಕ್ಸ್ಪಿಯರ್ನ ನಾಟಕದ ಕನ್ನಡಾನುವಾದಗಳು. 1 ನಗರವನ್ನು ನಗಿಸುವ ಕತೆ, 2 ಭ್ರಾಂತಿ ವಿಲಾಸ. ನೆಕ್ಸ್ಟ್ 77ನೇ ಪ್ರಶ್ನೆ, ಕನ್ನಡಕ್ಕೆ ಅನುವಾದಗೊಂಡ ಮ್ಯಾಕ್ಬೆತ್ ನಾಟಕವನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ನೋಡಿರಿ, ಕನ್ನಡಕ್ಕೆ ಅನುವಾದಗೊಂಡಿರ್ತಕ್ಕಂಥ ಮ್ಯಾಕ್ಬೆತ್ನ ನಾಟಕಗಳ ಅನುವಾದ ಕೇಳಿದ್ದಾರೆ. ಅದರಲ್ಲಿ ಫಸ್ಟ್ನೇದು ಪ್ರತಾಪ ರುದ್ರದೇವ ಫಸ್ಟ್ ಬರೆದಿದ್ದಾರೆ, ಕನ್ನಡ ಮ್ಯಾಕ್ಬೆತ್. ಸೆಕೆಂಡು ಮಾರನಾಯಕನ ದುಷ್ಟಾಂತ 3ನೇ ನಾಟಕ. 4ನೇದು ಮ್ಯಾಕ್ಬೆತ್. 5ನೇದು ಮಾರಿಕಾಡು. ಸೊ ಇಷ್ಟೊಂದು ಅವರ ನಾಟಕಗಳನ್ನು ನಾವು ನೋಡ್ಬೋದು. 78ನೇ ಪ್ರಶ್ನೆ, ದಿವಾನ ರಂಗಾಚಾರ್ಲು ಜೀವನ ಚರಿತ್ರೆಯನ್ನು ಬರೆದವರು ಯಾರು? ಡಿ ವಿ ಗುಂಡಪ್ಪನವರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕನ್ನಡ ವಿಮರ್ಶಕರನ್ನು ಕಾಲಾನುಕ್ರಮದಲ್ಲಿ ಬರೆದಿದೆ. ಇದು ಕಾಲಾನುಕ್ರಮದಲ್ಲಿ ಇದೆ. GS ಅಮೂರ ಒಬ್ಬರು ಫಸ್ಟ್ನೇವರು, 2ನೇ DR ನಾಗರಾಜು, 3ನೇವರು SL ಶೇಷಗಿರಿರಾವ್, 3ನೇವರು KV ಸುಬ್ಬಣ್ಣ, 4ನೇವರು ರೆಹಮತ್ ತರೀಕೆರೆ, ಇವರು 5ನೇವರು. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ವಿಮರ್ಶಕರನ್ನು ಕಾಲಾನುಕ್ರಮದಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ನೋಡಿ, 80ನೇ ಪ್ರಶ್ನೆ, ಹೊಂದಿಸಿ ಆಲ್ರೆಡಿ ಬರೆದಿದೆ. ಮನೋವೈಜ್ಞಾನಿಕ ವಿಮರ್ಶೆ ವ್ಯಾನ್ ವಿಕ್ ಬ್ರೂಕ್ಸ್ ಅಂತೇಳಿ, ಚಾರಿತ್ರಿಕ ವಿಮರ್ಶೆಯನ್ನು ಹಿಪೋಲಿಯಟ್ ಟೇನ್, ಮಾರ್ಕ್ಸ್ವಾದಿ ವಿಮರ್ಶೆಯನ್ನು ಜಾರ್ಜ್ ಲುಕಾಕ್ಸ್, ನಿರಚನ ವಿಮರ್ಶೆಯನ್ನು ಡೆರಿಡಾ. ಸೊ ಇದು ಹೊಂದಿಸಿ ಬರೆದಿದೆ. 81ನೇ ಪ್ರಶ್ನೆ ನೋಡಿ, ತಿಪ್ಪಣ್ಣನಲ್ಲಿ ಹುಟ್ಟಿಕೊಂಡಿರುವ ಪ್ರೇಮವನ್ನು ಲಂಕೇಶರು ಈ ಕಥೆಯಲ್ಲಿ ಗುರುತಿಸಿದ್ದಾರೆ. ನೋಡಿ, ಕಲ್ಲು ಕರಗುವ ಸಮಯದಲ್ಲಿ. ನೆಕ್ಸ್ಟು 82ನೇ ಪ್ರಶ್ನೆ, ಶಾಂತರಸವನ್ನು ಮೊದಲಿಗೆ ಪ್ರಸ್ತಾಪಿಸಿದವರು ಯಾರು? ಉದ್ಭಟ. ನೆಕ್ಸ್ಟು 83ನೇ ಪ್ರಶ್ನೆ, ತೌಲನಿಕ ಸಾಹಿತ್ಯವು ಸ್ಥಳೀಯ ಮತ್ತು ಪ್ರಾದೇಶಿಕ ಭಾವನಾತ್ಮಕ ಕಥೆಯನ್ನು ಅಗತ್ಯವನ್ನು ಪ್ರತಿಪಾದಿಸುತ್ತದೆ ಎಂದವರು ರೆನಿ ವೆಕೆಲ್ ಮತ್ತು ಅಸ್ಟಿನ್ ವಾರೆನ್, ಇವರಿಬ್ಬರು. ನೆಕ್ಸ್ಟ್ ಹೊಂದಿಸಿ ಬರೀರಿ ಮತ್ತೆ ಕೊಟ್ಟಿದ್ದಾರೆ. ಸೊ ಕಾವ್ಯ ಅನುಕರಣಾತ್ಮಕ ಕಲೆ, ಇದು ಯಾರ್ದು? ಪ್ಲೇಟೋರವರದು. ಆನಂದದ ಪರಿಣಾಮ ಮನಸ್ಸನ್ನು ಶೋಧಿಸುತ್ತದೆ, ಇದು ಬರೆದಿರ್ತಕ್ಕಂಥವರು ಅರಿಸ್ಟಾಟಲ್ರವರು. ಕಾವ್ಯ ಜನರ ಮನಸ್ಸನ್ನು ತಿದ್ದಬೇಕು, ಇದು ಬರೆದಿರ್ತಕ್ಕಂಥದ್ದು ಹೊರೆಸ್ಸು. ಕಾವ್ಯದಿಂದ ಭವ್ಯತಾನುಭವ ಸಾಧ್ಯವಾಗಬೇಕು, ಇದು ಲಾಂಚಿನಸ್ ಬರೆದಿದ್ದಾರೆ. ಗೆಳೆಯರೆ, ಇವತ್ತಿನ ಪ್ರಶ್ನೆಗಳು ಇಲ್ಲಿಗೆ ಮುಗಿದಿದ್ದಾವೆ. ನೀವು ನನಗೆ ಪ್ರೋತ್ಸಾಹ ಏನು ಮಾಡ್ತಿದ್ದೀರಾ ಅಂತ ಹೇಳಿದರೆ ಲೈಕ್ಗಳನ್ನು ಕೊಡಬೇಕು. ಅದರ ಜೊತೆಗೆ ನನಗೆ ನಿಮ್ಮ ಪ್ರೋತ್ಸಾಹದ ಜೊತೆಗೆ ಏನು ಮಾಡಬೇಕಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಹಾಗಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಸಾವಿರಾರು ಪ್ರಶ್ನೆಗಳನ್ನು ನಾನು ಬಿಡಿಸ್ಕೊಳ್ತಾ ಹೋಗ್ತೇನೆ. ಕೇವಲ 50ಗೆ ಮಾತ್ರ ಸೀಮಿತ ಆಗಲ್ಲ. ನೀವು ನನಗೆ ಪ್ರೋತ್ಸಾಹ ಕೊಟ್ಟಷ್ಟು ನಾನು ಮುಂದಿನ ಕೆಲಸಕ್ಕೆ ನಾನು ಮಾಡಬೇಕಂತ ನನಗೂ ಕೂಡ ಅನಿಸಿಕೆ ಆಗುತ್ತೆ. ನನ್ನ ಉದ್ದೇಶ ಇಷ್ಟೇ. ನಾನು ನಿಮ್ಮೆಲ್ಲರೂ ಕೂಡ ಈಗ ಸಾಕಷ್ಟು ನೋಟಿಫಿಕೇಷನ್ ಆಗೋದ್ರಿಂದ ಯಾರಿಗಾದರೂ ನನ್ನಿಂದ ಸ್ವಲ್ಪ ಅಳಿಲು ಸೇವೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋಗಳನ್ನು ಮಾಡ್ತಾಯಿದ್ದೇನೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದ್ರ ಜೊತೆಗೆ ನೀವು ಕಾಮೆಂಟ್ ಮುಖಾಂತರ ಹೇಗಿದೆ ಮುಂದುವರಿಸ್ರಿ ಅಂತಂತೇಳಿ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ಸ್ ಸ್ನೇಹಿತರೆ.